ತಗೊಂಡಿದ್ದೆ ಗಮನಿಸ್ತಾ ಹೋಗ್ಬೋದು. ಅವರಿಗೆ ಆಲ್ರೆಡಿ ಹೃದಯ ಸಂಬಂಧಿ ಕಾಯಿಲೆ ಇತ್ತು. ಆದರೂ ಕೂಡ ರಾಜ್ಯದ ನಾನಾ ಜಿಲ್ಲೆಗಳಲ್ಲೂ ಕೂಡ ಸಂಚಾರವನ್ನ ಮಾಡ್ತಾ ಇದ್ರು. ಈಗ ಆಲ್ ಆಫ್ ಅ ಸಡನ್ ಅವರು ಅಪೋಲೋ ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾರೆ. ಹೃದಯ ನೋವು ಕಾಣಿಸ್ಕೊಳ್ಳುತ್ತೆ. ಆ ಸಂದರ್ಭದಲ್ಲಿ ಡಾಕ್ಟರ್ಗಳು ಕೂಡ ಚಿಕಿತ್ಸೆ ಕೊಡಿಸುವಂತಹ ಕೆಲಸವನ್ನ ಮಾಡಿತಾದ್ರೂ ಕೂಡ ಚಿಕಿತ್ಸೆ ಫಲಿಸದೆ ಹೃದಯಾಘಾತದಿಂದ ಎಸ್ ಜಾನಕಿ ಗಾನ ಕೋಗಿಲೆಯಂತೆ ಕನ್ನಡ ಚಿತ್ರರಂಗದಲ್ಲಿ ಪ್ರಸಿದ್ಧಿಯನ್ನ ಪಡ್ಕೊಂಡಿದ್ದಂತಹ ಗಾಯಕಿ ಇನ್ನಿಲ್ಲ. 1938ರಲ್ಲಿ ಆಂಧ್ರ ಪ್ರದೇಶದ ಗುಂಟೂರಿನ ಹಳ್ಳಿಯಲ್ಲಿ ಇವರ ಜನನ ಆಗುತ್ತೆ. ಬಾಲ್ಯದಿಂದಲೂ ಸಂಗೀತದಲ್ಲಿ ಆಸಕ್ತಿ ಇದ್ದ ಜಾನಕಿಯವರು ನಾದಸ್ವರ ವಿದ್ವಾನ್ ಶ್ರೀ ಪೈಡಿ ಸ್ವಾಮಿಯವರ ಹತ್ತಿರ ಸಂಗೀತವನ್ನ ಕಲಿತಾರೆ. ಇವರು ಚಿಕ್ಕಂದಿನಿಂದಲೂ ಕೂಡ ಸಂಗೀತದಲ್ಲಿ ಬಹಳ ಒಂದು ಇಂಟ್ರೆಸ್ಟ್ ಅನ್ನು ಹೊಂದಿದ್ರು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ಸಂಗೀತಗಾರ್ತಿ ಅನುರಾಧ ಭಟ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ನಿಜವಾಗ್ಲೂ ಸಂಗೀತ ಲೋಕಕ್ಕೆ ವೆರಿ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಎಸ್ ಜಾನಕಿ ಅವರು ಇನ್ನಿಲ್ಲ ಅನ್ನುವಂಥದ್ದು. ಈ ಕ್ಷಣದಲ್ಲಿ ಅವರ ಸಾಧನೆಗಳನ್ನ ಮೆಲುಕು ಹಾಕೋದಾದ್ರೆ ನನ್ಗೆ ಇನ್ನ ನಂಬಕ್ಕೆ ಆಗ್ತಾ ಇಲ್ಲ. ಸಾಧನೆ ಅಂದ್ರೆ ಶಿ ಇಸ್ ದ ಮೋಸ್ಟ್ ವರ್ಸಟೈಲ್ ಸಿಂಗರ್. ಅವ್ರು ಹಾಡದೆ ಇರುವಂತ ಜಾನರೇ ಇಲ್ಲ. ಅಂಡ್ ಅವರ ಹಾಡುಗಳನ್ನೇ ಕೇಳಿ ಕೇಳಿ ಎಲ್ಲಾ ಸಿಂಗರ್ಸ್ ಅಟೆಂಪ್ಟ್ ಮಾಡಿ ಸಿಂಗರ್ ಆಗಕ್ಕೆ ಪ್ರಯತ್ನ ಪಡ್ತಾ ಇರುವಂತದ್ದು. ಕ್ಲಾಸಿಕಲ್ ಇಂದ ಹಿಡಿದು ಸೆನ್ಶುಯಸ್ ಸಾಂಗ್ಸ್, ಆಮೇಲೆ ಚಿಕ್ಕ ಮಕ್ಕಳ ವಾಯ್ಸ್ ಅಲ್ಲಿ ಹಾಡುವಂತ ಒಂದು ಎಷ್ಟು ಚೆನ್ನಾಗಿ ಹಾಡ್ತಾ ಇದ್ರು ಎಲ್ಲವನ್ನ. ಅವ್ರಿಗೆ ಅವರೇ ಸಾಟಿ. ಎನ್ಸೈಕ್ಲೋಪೀಡಿಯಾ ನಮ್ಗೆ ಅಂದ್ರೆ ಸಂಗೀತ, ಫಿಲ್ಮ್ ಸಂಗೀತಕ್ಕೆ ಅವರೇ ಒಂದು ಡಿಕ್ಷನರಿ ಅಂತ ಹೇಳ್ಬೋದು. ಮೇಡಮ್, ನಿಮ್ದು ಮತ್ತು ಅವರ ಒಡನಾಟ ಯಾವ ರೀತಿ ಇತ್ತು? ಕೊನೆಯ ಭೇಟಿ ಯಾವಾಗ ಇತ್ತು ಅಂತ ನಿಮ್ದು? ಭೇಟಿ ಬಹಳ ವರ್ಷಗಳ ಹಿಂದೆ ಆಯ್ತು, ಹಂಸಲೇಖ ಸರ್ ಅವರ ಒಂದು ಕಾನ್ಸರ್ಟ್ ಅಲ್ಲಿ. ಬಟ್ ನನ್ ಜೊತೆ ರೆಗ್ಯುಲರ್ ಆಗಿ ಮೆಸೇಜ್ ಮಾಡ್ತಾ ಇದ್ರು. ಅವರ ಫೋಟೋಸ್ಗಳನ್ನ ಅವ್ರಿಗೆ ಅವ್ರ ಫೋಟೋನೇ ಎಡಿಟ್ ಮಾಡೋದು ಅದೆಲ್ಲ ಬಹಳ ಖುಷಿ ಕೊಡ್ತಾ ಇತ್ತು. ಅವರ ಹಾಡಿಗೆ, ಅವರು ಕಂಪೋಸ್ ಮಾಡಿರುವಂತ ಕೃಷ್ಣನ ಹಾಡಿಗೆ ಕೃಷ್ಣನ್ಗೂ ಅವ್ರದೇ ಮುಖ, ಹಾಗೆ ಆ ಕೃಷ್ಣನ ಭಕ್ತೆಗೂ ಅವ್ರದೇ ಮುಖ, ಆ ತರ ಎಲ್ಲ ಎಡಿಟ್ ಮಾಡಿ ನೋಡು ಇದು ಹೇಗಿದೆ ನೋಡು ಅಂತೆಲ್ಲ ಕಳ್ಸೋರು. ಅಂಡ್ ನನ್ನ ಹತ್ರನೂ ಹಾಡು ಅಂತ ಹೇಳ್ತಾ ಇದ್ರು. ನಾನ್ ಹಾಡೋದನ್ನ ಕೇಳ್ತಾ ಇದ್ರು, ಅಪ್ರಿಶಿಯೇಟ್ ಮಾಡ್ತಾ ಇದ್ರು. ನನ್ನ ಯಾವುದೇ ಹೊಸ ರಿಲೀಸ್ ನ ಅವ್ರ ಜೊತೆನೂ ಶೇರ್ ಮಾಡ್ತಾ ಇದ್ದೆ. ಚೆನ್ನಾಗಿದೆ ಕಂದ ಅಂತ ಹೇಳೋರು. ಸಚ್ ಎ ಹ್ಯೂಜ್ ಲಾಸ್. ಬಟ್ ಈಗ ಇತ್ತೀಚೆಗೆ ಒಂದು ಕೆಲವು ತಿಂಗಳುಗಳಿಂದ ಅವರು ಮೆಸೇಜ್ ಮಾಡ್ತಾ ಇರ್ಲಿಲ್ಲ. ನಾನ್ ಮಾಡಿದ್ರು ರೆಸ್ಪಾಂಡ್ ಮಾಡ್ತಾ ಇರ್ಲಿಲ್ಲ. ಬಹುಶಃ ಅವ್ರಿಗೆ ಹುಷಾರಿರ್ಲಿಲ್ವೇನೋ, ನನಗೆ ಅದು ಗೊತ್ತಾಗ್ಲಿಲ್ಲ. ಬಟ್ ಲಾಸ್ಟ್ ಇಯರ್ ವರ್ಗುನು ಕಾನ್ಸ್ಟೆಂಟ್ ಟಚ್ ಅಲ್ಲಿ ಇದ್ವಿ ನಾವು. ಅಂದ್ರೆ ಅವರಿಗೆ ಹಿಂದೆ ಕೂಡ ಹೃದಯ ಸಂಬಂಧಿ ಕಾಯಿಲೆ ಇತ್ತಂತೆ ಅನ್ನೋದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇತ್ತ ನಿಮ್ಗೆ? ಹೇಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ಅವರು ಬಿದ್ದು ಏಟ್ ಮಾಡ್ಕೊಂಡಿದ್ದು ಎಲ್ಲ ನನ್ನ ಗಮನಕ್ಕೆ ಬಂದಿತ್ತು. ಮತ್ತೆ ಅವರ ಸ್ವಭಾವದ ಬಗ್ಗೆ ಈ ಹೊತ್ತಲ್ಲಿ ಮಾತನಾಡಿದ್ರೆ ಹೇಗಿರ್ತಿದ್ರು ನಿಮ್ ಜೊತೆ ಎಲ್ಲ? ಅದಾದ್ಮೇಲೆ ಸಂಗೀತ ಲೋಕಕ್ಕೆ ಪುಟ್ ಹೆಜ್ಜೆಯನ್ನು ಇಟ್ಕೊಂಡು ಬಂದಂತವ್ರು ಸಾಕಷ್ಟು ಜನ ಇದ್ದಾರೆ. ಅವ್ರಿಗೆ ಯಾವ ರೀತಿ ಮಾರ್ಗದರ್ಶನಗಳನ್ನ ಇವ್ರು ಕೊಡ್ತಿದ್ರು ಅಂತ? ಅಯ್ಯೋ, ಮೋಸ್ಟ್ ಹಂಬಲ್ ಪರ್ಸನಾಲಿಟಿ ಐ ಹ್ಯಾವ್ ಎವರ್ ಮೆಟ್. ಜಾನಕಿ ಅಮ್ಮ ಅಂದ್ರೆ ಸಂಗೀತ ಸರಸ್ವತಿ ಅಲ್ವಾ? ಆದ್ರೆ ಒಂದು ಚೂರು ಅಷ್ಟು ಹಾಡುಗಳ ಹಾಡಿದ್ದ ಬಗ್ಗೆ ಆಗ್ಲಿ, ಯಾವ್ದ್ರ ಬಗ್ಗೆನೂ ಅವ್ರಿಗೊಂದು ಏನೋ ಆ ಒಂದು ಅಹಂ ಆಗ್ಲಿ ಯಾವ್ದೂ ಇರ್ಲಿಲ್ಲ. ಬಹಳ ಡೌನ್ ಟು ಅರ್ತ್ ಆಗಿದ್ರು. ಎಲ್ಲಾರನ್ನ ಪ್ರೋತ್ಸಾಹದಿಂದ ಮಾತಾಡ್ಸೋರು. ಯಾರೇ ಸಿಂಗರ್ ಹೋಗ್ಲಿ ಅವ್ರನ್ನ ಹಾಡು ಅಂತ ಹೇಳಿ ಹಾಡಿ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಅವ್ರನ್ನ ಪ್ರೋತ್ಸಾಹಿಸಿ ಮಾತಾಡುವಂಥವ್ರು. ಅಂಡ್ ಐ ಡೋಂಟ್ ನೋ, ಸಚ್ ಅ ಸ್ವೀಟ್ ಲೇಡಿ. ನಿಜವಾಗ್ಲೂ ಸರಸ್ವತಿನೇ. ಹೌದು, ನಿಜವಾಗ್ಲೂ ಸಂಗೀತ ಲೋಕಕ್ಕೆ ಪದೇ ಪದೇ ಈ ರೀತಿಯ ಶಾಕಿಂಗ್ ನ್ಯೂಸ್ಗಳು. ಲಾಸ್ಟ್ ಟೈಮ್ ಆಶಾ ಭೋಸ್ಲೆ ಅವರ ನಿಧನದ ಸುದ್ದಿ, ಈಗ ಎಸ್ ಜಾನಕಿ ಅವರು, ಗಣ್ಯಾತಿ ಗಣ್ಯರು ಇವರೆಲ್ಲರೂ ಕೂಡ. ಈ ಸಂದರ್ಭದಲ್ಲಿ ಜಾನಕಿ ಅವರ ಯಾವ್ದಾದ್ರು ಒಂದೆರಡು ಹಾಡುಗಳನ್ನ ಹಾಡೋದಾದ್ರೆ? ಹಾಡುವಂತ ಸಂದರ್ಭ ಅಲ್ಲ, ಬಟ್ ನಾನು ಪ್ರತಿ ಕಾರ್ಯಕ್ರಮದಲ್ಲೂ ಅವ್ರ ಹಾಡಿಂದಾನೇ ನಾನು ಯೂಶುವಲಿ ಸ್ಟಾರ್ಟ್ ಮಾಡ್ತಾ ಇದ್ದೆ. ಅದನ್ನು ಮೊನ್ನೆ ಅಷ್ಟೇ ನಾನು ಅಮೆರಿಕಾಗ್ ಹೋಗಿ ಬಂದೆ. ಅಲ್ಲಿ ಜಾನಕಿ ಅಮ್ಮ ಅವ್ರದ್ದೇ ಒಂದು ಸೆಗ್ಮೆಂಟ್ ಇತ್ತು. ಬಹಳ ಎಂಜಾಯ್ ಮಾಡಿದ್ರು ಎಲ್ರು. ಸೊ
ಶಿ ಸಚ್ ಅ ಲವ್ಲಿ ಲೇಡಿ. ಅವ್ರ ಹಾಡುಗಳನ್ನ ನಾವ್ ಎಲ್ಲಿ ಹಾಡಿದ್ರು ಅದು ನಮಗೆ ಗೆಲುವು ತಂದ್ಕೊಡುತ್ತೆ. ಆ ತರ ಅವರು ಹಾಡಿದ್ದಾರೆ ಆ ಹಾಡನ್ನ. ಅವರಷ್ಟು ನಾವು ಹಾಡದೇ ಇದ್ರು ಅವ್ರ ಹಾಡಿದ್ರೆ ಸಾಕು ನಮಗೂ ಗೆಲುವು. ಅವ್ರ ಜೊತೆ ಎಲ್ಲಾದ್ರೂ ಒಂದು ವೇದಿಕೆ ಹಂಚ್ಕೊಂಡಿದ್ರಾ ನೀವು? ಅಂದ್ರೆ ಅವ್ರ ಜೊತೆ ಹಾಡುವಂತ ಅವಕಾಶ ಸಿಕ್ಕಿತ್ತಾ? ಅದೇ ಬಹಳ ಹಿಂದೆ ಹಂಸಲೇಖ ಸರ್ ಅವರ ಒಂದು ಕಾನ್ಸರ್ಟ್ ಅಲ್ಲಿ ವೇದಿಕೆ ಹಂಚ್ಕೊಂಡಿದ್ದೆ. ಐ ಥಿಂಕ್ ಆಲ್ಮೋಸ್ಟ್ 10 years ago, 10-15 years ago. ಬಿಕಾಸ್ ಅವರು ಆಮೇಲೆ ಈಗ ಬಹಳಷ್ಟು ವರ್ಷಗಳಿಂದ ಹಾಡೋದು ನಿಲ್ಸ್ಬಿಟ್ಟಿದ್ರು, ಯಾವುದೇ ವೇದಿಕೆಗೆ ಬರ್ತಾ ಇರ್ಲಿಲ್ಲ. ಸೊ ಐ ಥಿಂಕ್ ಸಮ್ವೇರ್ ಅರೌಂಡ್ 2010 ಇರಬಹುದು, 10-15 ವರ್ಷ ಹಿಂದೆ. ಅಂದ್ರೆ 5 ವರ್ಷಗಳಿಂದ ಅವರು ಹಾಡನ್ನ ಹಾಡುವಂಥದ್ದು ನಿಲ್ಲಿಸಿದ್ರೆ ಅದಕ್ಕೆ ಏನಾದರೂ ಕಾರಣಗಳಿತ್ತ ಹೇಗೆ, ಅಥವಾ ಸಂಗೀತ ಲೋಕದಿಂದ ಈಗ ಸಾಕು ನನ್ನ ಜೀವನದಲ್ಲಿ ಹಾಡಿದ್ದು ಅಂತ ಹೇಳ್ಕೊಂಡು ಫುಲ್ ಸ್ಟಾಪ್ ಇಡೋಣ ಅಂತ ಇಟ್ಟಿರೋದಾ ಅಂತ? ಅವ್ರು ಹಾಗೆ ಹೇಳ್ತಾ ಇದ್ರು, ಅಂದ್ರೆ ಸಾಕಾಗಿದೆ, ವಯಸ್ಸಾಗಿದೆ ಅಂತ ಹೇಳೋರು. ಎಲ್ಲೂ ಆಚೆ ಬರಕ್ಕೆ ಇಷ್ಟ ಇಲ್ಲ ಅಂತ. ಬಟ್ ಅವ್ರನ್ನ ಭೇಟಿ ಮಾಡಕ್ಕೆ ರೆಗ್ಯುಲರ್ ಆಗಿ ಫ್ಯಾನ್ಸ್ ಹೋಗ್ತಾ ಇದ್ರು ಅವ್ರ ಮನೆ ಹತ್ರ. ಅವ್ರನ್ನೆಲ್ಲರನ್ನ ಚೆನ್ನಾಗಿ ಮಾತಾಡ್ಸೋರು. ಅವ್ರು ಹಾಡ್ತಾ ಇರ್ಲಿಲ್ಲ, ಬಟ್ ಬೇರೆ ಹೋಗೋರ್ನೆಲ್ಲ ಹಾಡಿಸ್ತಾ ಇದ್ರು. ಐ ಥಿಂಕ್ ಗಾಯಕಿಯರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜೊತೆ ಅತಿ ಹೆಚ್ಚು ಗೀತೆಗಳಲ್ಲಿ ಇವರೇ ಅನ್ಸುತ್ತೆ ಅಲ್ವಾ ಮೇಡಮ್ ಧ್ವನಿ ಆಗಿದ್ದು? ಹೌದು, ಬಹಳಷ್ಟು ಹಾಡುಗಳನ್ನ ಅವರು ಎಲ್ಲಾರ ಜೊತೆನೂ ಹಾಡಿದ್ದಾರೆ. ಅವರು ಎಲ್ಲಾರ ಜೊತೆನೂ ಹಾಡಿದ್ದಾರೆ. ಈ ಸಂದರ್ಭದಲ್ಲಿ ಅಂದ್ರೆ ನಿಮ್ಗೆ ರೋಲ್ ಮಾಡೆಲ್ ಅನ್ನೋಂಥವ್ರು ಸಂಗೀತ ಲೋಕದಲ್ಲಿ ಸಾಕಷ್ಟು ಜನ ಇರ್ತಾರೆ, ಅದ್ರಲ್ಲಿ ಇವರು ಕೂಡ ಒಬ್ರು. ಇವರಲ್ಲಿ ನಿಮ್ಗೆ ಇಷ್ಟ ಆದಂತಹ ಒಂದು ವಿಚಾರ ಯಾವುದು ಅಂತ? ಅಂದ್ರೆ ಇಂಥವ್ರಲ್ಲಿ ನನಗೆ ಇಂಥದ್ದು ವಿಚಾರ ಇಷ್ಟ ಆಗತ್ತೆ, ನಾನು ಅದನ್ನ ಅಡಾಪ್ಟ್ ಮಾಡ್ಕೊಳ್ತೀನಿ ಅಂತ ಹೇಳ್ತಿರ್ತಾರಲ್ಲ, ಸೊ ಹಂಗೆ ನಿಮ್ಗೆ? ಅವರ ಡೌನ್ ಟು ಅರ್ತ್ ಪರ್ಸನಾಲಿಟಿ ಅಂಡ್ ತುಂಬಾ ತಮಾಷೆ ಆಗಿರ್ತಾರೆ. ವೆರಿ ಲೈಟ್ ಹಾರ್ಟೆಡ್. ಮತ್ತೆ ಸಂಗೀತದಲ್ಲಿ ಎಸ್ಪೆಷಲಿ ಗಾಯಕರಲ್ಲಿ ಒಂದು ಶಬ್ದದ ಸ್ಪಷ್ಟನೆ ಮತ್ತು ಆ ಒಂದು ಭಾಷೆಯ ಹಿಡಿತ ಅನ್ನುವಂಥದ್ದು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಟ್ ಇವರ ಪ್ರತಿಯೊಂದು ಹಾಡು ಕೂಡ ತಮ್ಮ ಮಾತೃಭಾಷೆಯಲ್ಲೇ ಹಾಡ್ತಾ ಇದ್ದಾರೆ ಅನ್ನೋ ರೀತಿ ಇತ್ತಲ್ವಾ ಅಂತ? ಹೌದು, ನಾವ್ಯಾವತ್ತೂ ಅವರು ಕನ್ನಡದವರಲ್ಲ ಅಂತ ಅನ್ಕೊಂಡೇ ಇಲ್ಲ ಅಲ್ವಾ. ಆಮೇಲೆ ಕನ್ನಡದಲ್ಲೂ ಎಷ್ಟು ಸ್ಪಷ್ಟವಾಗಿ ಮಾತಾಡ್ತಾರೆ ಕೂಡ. ಹಾಡಿದ್ದು ಮಾತ್ರ ಅಲ್ಲ, ಮಾತು ಕೂಡ ಕನ್ನಡವನ್ನ ಕಲಿತು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಅವರ ಐ ಥಿಂಕ್ ಮಾತೃಭಾಷೆ ತೆಲುಗು ಇರಬಹುದು, ಬಟ್ ಆದರೂ ಕೂಡ ಕನ್ನಡದಲ್ಲಿ ಬಹಳ ಸ್ಪಷ್ಟತನ. ಅದರಲ್ಲೂ ಕೂಡ ಅವರ ವಿಚಾರವನ್ನು ಗಮನಿಸ್ತಾ ಹೋಗೋದಾದ್ರೆ ಅವರು ಕೆಲವೊಂದು ಹಾಡಿನ